ನಾನು ಯಾಕೆ ಎಲ್ಲ ವಿಡಿಯೋದಲ್ಲಿಯೂ ಜೆನ್ಯೂನ್ ಆಕ್ಸೆಸರೀಸ್ ಹಾಕ್ಸ್ಕೊಳ್ಳಿ, ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಹಾಕ್ಸ್ಕೋಬೇಡಿ ಅಂತ ಹೇಳೋದು ಏನಕ್ಕೆ ಅಂದರೆ, ನೀವು ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಮಾಡ್ತಾ ಇರೋ ಯಾವುದೇ ಬ್ರ್ಯಾಂಡ್ ತಗೊಳ್ಳಿ, ಅವರು ಕರೆಕ್ಟಾಗಿ R&Dನೇ ಮಾಡಲ್ಲ. ಡೈರೆಕ್ಟ್ ಆಕ್ಸೆಸರೀಸ್ ಲಾಂಚ್ ಮಾಡ್ತಾರೆ, ಗಾಡಿ ಬರೋಕ್ಕಿಂತ ಮುಂಚೆನೇ ಲಾಂಚ್ ಮಾಡ್ಬಿಟ್ಟಿರ್ತಾರೆ. ಹಿಮಾಲಯನ್ 450 ಕೇಸಲ್ಲೂ ಅದೇ ಆಯ್ತು. ಇಂಜಿನ್ ಗಾರ್ಡ್ ಆಗ್ಬೋದು, ಸಂಪ್ ಗಾರ್ಡ್ ಆಗ್ಬೋದು, ಎಲ್ಲಾನು ಗಾಡಿ ಬರೋಕ್ಕಿಂತ ಮುಂಚೆನೇ ಲಾಂಚ್ ಮಾಡ್ಬಿಟ್ರು. ಹೇಗೆ ಸಾಧ್ಯ ಅದು? ಗಾಡಿ ಬರೋಕ್ಕಿಂತ ಮುಂಚೆನೇ ಆಕ್ಸೆಸರೀಸ್ನ ಲಾಂಚ್ ಮಾಡ್ತಾರೆ ಅಂದರೆ, ಅವರು ಗಾಡಿ ತಗೊಂಡಿಲ್ಲ, ಟೆಸ್ಟ್ ರೈಡ್ ಮಾಡಿಲ್ಲ, ಅದಕ್ಕೆ ಆಕ್ಸೆಸರೀಸ್ ಫಿಟ್ ಮಾಡಿ ಟೆಸ್ಟ್ ಮಾಡಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಏನೋ ಒಂದು ಲಾಂಚ್ ಮಾಡ್ಬಿಡೋದು. ಇದರಿಂದ ನಾನು ಹೇಳ್ತೀನಿ, ನೀವು ಯಾವುದೇ ಕಾರಣಕ್ಕೂ ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ನ ಹಾಕ್ಸ್ಕೊಳಕ್ ಹೋಗಬೇಡಿ. ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಹಿಮಾಲಯನ್ 450ಗೆ ಇಂಜಿನ್ ಗಾರ್ಡ್ ಏನೋ ಹಾಕ್ಸಿದ್ದಾನೆ. ಸೊ ಅದು ಬಂದು ರೇಡಿಯೇಟರ್ಗೆ ಹೊಡೆದು ರೇಡಿಯೇಟರ್ ಬ್ರೇಕ್ ಆಗೋಗಿದೆ. ಮತ್ತೆ ನಟ್ಸ್ ಎಲ್ಲ ಕೊಡ್ತಾರೆ, ಅದು ಅಷ್ಟು ಕ್ವಾಲಿಟಿ ಇರಲ್ಲ, ಉದ್ರೋಗುತ್ತೆ. ಸೊ ನೀವು ತುಂಬಾ ಕೇರ್ಫುಲ್ ಆಗಿರಿ ಅದನ್ನ ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ. ನನ್ನ ಪ್ರಕಾರ ಅದನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ನೀವು ನನ್ನ ಗಾಡಿನ ನೋಡ್ಬೋದು, ನಾನು ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಅಂತ ಹಾಕ್ಸಿರೋದೇ ಎರಡು. ಒಂದು ಎಕ್ಸಾಸ್ಟು, ಸೊ ಅದರಿಂದ ನನ್ನ ಚಾಸಿಗಾಗ್ರಿ ಯಾವುದಕ್ಕೆ ಆದ್ರೆ ಪ್ರಾಬ್ಲಮ್ ಇಲ್ಲ. ಮತ್ತೆ ನಕಲ್ ಗಾರ್ಡ್ಸು ಅಷ್ಟೇ, ಯಾವುದೇ ರೀತಿ ಹ್ಯಾಂಡ್ಲಿಂಗ್ ಆಗಲಿ ಚಾಸಿಗಾಗ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಚಾಸಿ ಎಲ್ಲಿ ಲಿಂಕ್ ಆಗ್ತಿದೆ ಇಂಜಿನ್ ಗಾರ್ಡ್ ಬರುತ್ತೆ. ಇಂಜಿನ್ ಗಾರ್ಡ್ ಅಂತೂ ಭಾಳ ಕೇರ್ಫುಲ್ಲಾಗಿ ಆಯ್ಕೆ ಮಾಡಿ. ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ಗಂತೂ ಹೋಗ್ಲೇಬೇಡಿ ಇಂಜಿನ್ ಗಾರ್ಡು. ಅದನ್ನ ಬಿಟ್ರೆ ರೇಡಿಯೇಟರ್ ಗಾರ್ಡು, ಈಗ ರೇಡಿಯೇಟರ್ ಗಾರ್ಡಲ್ಲಿ ನಿಮಗೆ ಬ್ರಿಟನ್ ಫ್ಲಾಗ್ ಎಲ್ಲ ಹಾಕ್ಕೊಡ್ತಾನೆ. ಸೊ ಅದಂತೂ ನನಗೆ ಯೂಸ್ಲೆಸ್ ಪ್ರಾಡಕ್ಟ್ ಅನ್ಸುತ್ತೆ. ರೇಡಿಯೇಟರು ಚೆನ್ನಾಗಿ ಗಾಳಿ ತಗೊಳ್ಳೋದು, ಅದು ಹನಿಕಾಮ್ ಡಿಸೈನ್ ಅಲ್ಲಿ, ಅದು ಪ್ರಾಪರ್ R&D ಮಾಡಿ ಕೊಟ್ಟಿರೋದು. ನೀವು ಅದನ್ನ ಬ್ರಿಟನ್ ಫ್ಲಾಗು ಏನೇನೋ ಹಾಕೊಂಡು ರೇಡಿಯೇಟರ್ ಲೈಫ್ನ ಹಾಳು ಮಾಡ್ಕೋಬೇಡಿ. ಒಂದ್ಸಲ ರೇಡಿಯೇಟರ್ ಖರ್ಚಿಗೆ ಬಂದ್ರೆ ನಿಮಗೆ ಗೊತ್ತು ಎಷ್ಟು ಬರುತ್ತೆ ಅಂತ. ಸೊ ಕೇರ್ಫುಲ್ ಆಗಿರಿ, ಆದಷ್ಟು ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ನ ಅವಾಯ್ಡ್ ಮಾಡಿ, ಅಷ್ಟೇ ಹೇಳೋದು ನಾನು. ಇದೇ ತರ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಇಂಟ್ರೆಸ್ಟಿಂಗ್ ಬೈಕ್ ಮತ್ತೆ ಕಾರ್ ಕಂಟೆಂಟ್ಸ್ಗೆ ನನ್ನ PK ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.